ಬನ್ನಿ ಸಿದ್ದರಾಮಯ್ಯನವರೇ, ಡೆಮಾಕ್ರಸಿ ಅಂತಂದ್ರೆ ಬಗ್ಗೆ ಮಾತ್ರ. ಡೆಮಾಕ್ರಸಿ ಅಂದರೆ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಇಂಡಿಯಾ ದೇಶ ಕೋಮಿನ ಆಧಾರದ ಮೇಲೆ ಡಿವೈಡ್ ಆಯಿತು. ಕೋಮಿನ ಆಧಾರದ ಮೇಲೆ ಡಿವೈಡ್ ಮಾಡಿದ್ದು, ಧರ್ಮದ ಆಧಾರದ ಮೇಲೆ ಡಿವೈಡ್ ಮಾಡಿದ್ದು ಇದೇ ನೀವಿಗಿರ್ತಕ್ಕಂಥ ಪಾರ್ಟಿನಲ್ಲಿ ಗ್ರೇಟ್ ಲೀಡರ್ ಜವಾಹರ್ಲಾಲ್ ನೆಹರು ಅವರು ಡಿವೈಡ್ ಮಾಡಿದ್ರು. ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಬಿಟ್ಟರೆ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ತುಂಡು ಮಾಡಿ ಕೊಟ್ಬಿಟ್ರು. ಮತ್ತು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ ಅಂತ ಕರೀಲಿಲ್ಲ. ಇದು ಬಹಳ ದೊಡ್ಡ ಮಾಡಿರ್ತಕ್ಕಂಥ ಅಪಚಾರ. ಒಪ್ಕೊಂಡು ಇವತ್ತು ನಿಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಾ, ಎಲ್ಲ ಒಪ್ಕೊಳ್ಳೇಬೇಕು ನೀವು. ಇಲ್ಲಾಂದರೆ 1 ಗಂಟೆನೂ ಮುಖ್ಯಮಂತ್ರಿ ಆಗಿರಲ್ಲ. ಇದು ಕಠೋರ ಸತ್ಯ. ಇದು ಇಂಥ ಪರಿಸ್ಥಿತಿಯಲ್ಲಿ ನೀವು ಬಡ್ಜೆಟ್ ಮಾಡಿಬಿಟ್ಟು ಬಹುಮತಕ್ಕೆ ಮಾನ್ಯತೆ ಇರಬೇಕು. ಬಹುಮತಕ್ಕೆ ಮಾನ್ಯತೆ ಅಂದರೆ ಬಹುಸಂಖ್ಯಾತರ ಆಶಯಗಳಿಗೆ ಪೂರಕವಾಗದಂಥ ಬಡ್ಜೆಟ್ಗಳನ್ನ ಕೊಡಬೇಕು. ಅದು ಬಿಟ್ಬಿಟ್ಟು ಬಡ್ಜೆಟ್ಟಲ್ಲಿ ಮಂಗಳೂರಲ್ಲೆಲ್ಲ ಹಜ್ ಭವನ ಮಾಡ್ತಾರಂತೆ, 10 ಕೋಟಿ ರೂಪಾಯಿ ಕೊಟ್ಟಿದ್ದೀರಾ. ಮತ್ತು ವಕ್ಫ್ ಬೋರ್ಡ್ಗೋಸ್ಕರ 100 ಕೋಟಿ ರೂಪಾಯಿ ಕೊಟ್ಟಿದ್ದೀರಾ. ಕ್ರಿಶ್ಚಿಯನ್ರ ಅಭಿವೃದ್ಧಿಗೋಸ್ಕರ 200 ಕೋಟಿ ರೂಪಾಯಿ ಕೊಟ್ಟಿದ್ದೀರಾ. ಹೆಂಗ್ರಿ ಮನಸ್ಸು ಬರುತ್ತೆ ನೀವು ಇಷ್ಟು ಹೇಳಿಕೊಂಡು? ನಾವು ಡೆಮಾಕ್ರಸಿ, ವೈಬ್ರೆಂಟ್ ಡೆಮಾಕ್ರಸಿ, ಕಾಂಗ್ರೆಸ್ನವ್ರು ಡೆಮಾಕ್ರಸಿನ ಇದು ಮಾಡ್ತಾರೆ. ನರೇಂದ್ರ ಮೋದಿ ಡಿಕ್ಟೇಟರ್, ಡೆಮಾಕ್ರಸಿಗೆ ಅಪಾಯ ಬಂದುಬಿಟ್ಟಿದೆ. ನ್ಯಾಯಕ್ಕಾಗಿ ಎಂಥದ ಯಾತ್ರೆ, ಎಂಥ ಭಾರತ ಜೋಡ ಆಯಿತು, ಭಾರತ ನ್ಯಾಯ ಯಾತ್ರೆ, ಇದೆಲ್ಲ ಮಾಡ್ಕೊಂಡು ಹೋಗ್ತಿದ್ದಿಲ್ಲ. ಇವೆಲ್ಲ ಬೂಟಾಟಿಕೆ ಅಲ್ವ. ನೋಡಿ, ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂದರೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳಿಗೆ ಆಶಯಗಳಿಗೆ ಪೂರಕವಾಗಿ ನಡ್ಕೋಬೇಕು. ನಿಮ್ಮ ಬಡ್ಜೆಟ್ ಇರಲಿ. ಬರೀ ಸಂವಿಧಾನವನ್ನು ಮಾಡಿದ್ರೆ ಆಗಲ್ಲ. ಸಂವಿಧಾನ ಆಚರಣೆಗೆ ತರಬೇಕಾಗಿರೋದು ಬದುಕು ಅಂತಂದರೆ ಹಿಂದೂಗಳನ್ನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ನರೇಂದ್ರ ಮೋದಿ, ಅದು ಓಕೆ, ಮಾನ್ಯತೆ ಕೊಟ್ಟಿರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು. ಮತ್ತು ಹಿಂದೂಗಳಿಗೆ ಪೂರಕವಾದಂಥ ಬಡ್ಜೆಟ್ನ ಕೊಡಬೇಕು. ನೀವೇನು ಮಾಡ್ತೀರಾ? ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಾ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೀರಾ. ನೀವು ಬಡ್ಜೆಟಲ್ಲಿ 200 ಕೋಟಿ ರೂಪಾಯಿ ಕೊಡ್ತೀರಾ. ಅದ್ಯಾವುದೋ ಮಂಗಳೂರಲ್ಲಿ ಹಜ್ ಭವನ ಮಾಡಬೇಕು ಅಂತ 10 ಕೋಟಿ ರೂಪಾಯಿ ಕೊಡ್ತೀರಾ. ದೇವಸ್ಥಾನ ಕಟ್ಟಿರಿ. ನರೇಂದ್ರ ಮೋದಿಯವ್ರು ನೋಡಿ ರಾಮ ಮಂದಿರ ಕಟ್ಟಿದ್ರು, ಇನ್ನು 1000 ವರ್ಷ ಹೋದರೂ ಹೆಸರು ಉಳಿದಿರುತ್ತೆ. ನಿಮ್ಮದೇನು ತಿಂದು ಎತ್ಬಿಡ್ತಾರೆ ಜನ. ಅನ್ನೋ ಬಗ್ಗೆ ಕೊಟ್ಟರೆ ಮಾನಸ ಜ್ಞಾಪಕ ಇರೋದಿಲ್ಲ. ತಿಳ್ಕೊಳ್ಳಿ ಇದನ್ನು. ನಮ್ಮ ಜನ ಹೆಂಗಿದ್ದಾರೆ ಅಂದರೆ, ಇವತ್ತು 5 ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದರೆ ನಿಮಗೆ ಜೈ ಅಂತಿದ್ದಾರೆ. ನಾಳೆ ಪಾಕಿಸ್ತಾನದಿಂದ ಜೈಲಿಗೆ ಹೋಗ್ತಾನೆ ಇಮ್ರಾನ್ ಖಾನ್, ಆತ ಏನಾರು ಬಂದು 50 ಕೆ ಜಿ ಅಕ್ಕಿ ಕೊಡ್ತಾನೆ ಅಂತಂದರೆ ಅವನ್ನೂ ಕರ್ಕೊಂಬಂದು ಕರ್ನಾಟಕದ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಜನಗಳು ನಮ್ಮಲ್ಲಿದ್ದಾರೆ. ಬಹುಮತನೂ ಬಂದ್ಬಿಡ್ಬೋದು. ಇಂಥ ದೇಶ ಕಟ್ಟೋ ವಿಧಾನನ, ದೇಶಕ್ಕೆ ಒಡೆಯೋ ವಿಧಾನನ ಅನ್ನೋದು ಕ್ವಶನ್ ಮಾಡಬೇಕಾಗಿತ್ತು. ನಿಮ್ಮಂಥ ಚಾಣಾಕ್ಷ ಬುದ್ಧಿವಂತರು ಅಥವಾ ನಿಮ್ಮನ್ನು ಬೆಂಬಲಿಸ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಕೆಲವು ಬುದ್ಧಿವಂತರಾದರೂ ಈ ಪ್ರಶ್ನೆಗೆ ಉತ್ತರ ಕೊಡಲಿ ಅಂತ ಹೇಳ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.